ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈಗ ಟೀಚರ್ ಅಮ್ಮ ಫೋನ್ ಮಾಡ್ಬಿಟ್ಟು ಬಾ ಮನೆ ಹತ್ರಕ್ಕೆ ಎಲ್ಲರೂ ಹೋಗೋಣ ಅಂದರು. ಬನ್ನಿ, ಎಲ್ಲಿ ಹೋಗೋಣ ಅಂತ ಹೇಳಿಲ್ಲ, ನೋಡೋಣ ಎಲ್ಲಿಗೆ ಹೋಗಿ ಕರ್ಕೊ ಹೋಗ್ತಾರೆ ಅಂತ ಹೋಗೋಣ. ನೋಡಿ ಗೈಸ್, ಟೀಚರ್ ಅಮ್ಮ ಇನ್ನೂ ಬಂದರು, ರೆಡಿ ಆಗ್ತಾನೆ ಅವ್ರೆ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಕರ್ಕೊ ಹೊರಟ್ರು. ಹಂಗೆ ನನ್ನ ಫ್ರೆಂಡ್ಗೆ ಫೋನ್ ಹಾಕ್ತೆ, ಅವರು ನಡಿ ಬರ್ತೀನಿ ನಾನು ಅಂತಂದ್ರು. ಅವ್ರನ್ನೂ ಕರ್ಕೊಂಡು ಹೊರಟ್ವಿ ಗೈಸ್. ಅಲ್ಲಿ ನೋಡಿದ್ರೆ ಯಾವ ದೇವಸ್ಥಾನಕ್ಕೆ ಕರ್ಕೊ ಹೋಗ್ತವ್ರೆ ಅಂತ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಕರ್ಕೊ ಬಂದವ್ರೆ ಗೈಸ್. ಎಷ್ಟೊಂದು ದಿನದಿಂದ ಅನ್ಕೋತಿದ್ದೆ ಹೋಗ್ಬೇಕು ಅಂತ ಆಗಿರ್ಲಿಲ್ಲ, ಇವತ್ತು ಹೆಂಗೋ ಅಕ್ಕ ಕರ್ಕೊ ಬಂದವ್ರೆ. ಬನ್ನಿ ಹೆಂಗೈತೆ ನೋಡೋಣ. ಎಲ್ಲಿ ಕರ್ಕೊಂಡ್ರೆ ನೋಡಿ, ಈ ನನ್ನ ಮಕ್ಳು ಬಂದ್ರ ಜೊತೆಲಿ ಅಕ್ಕ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದವ್ರೆ. ಹತ್ತಿಸ್ಕೊಂಡು ಅಂತೂ ಕರ್ಕೊಂಡ್ಬಿಟ್ಟು ಫುಲ್ ಸ್ಟಂಟ್ ಅಂದ್ಕೊಳ್ರಿ ಗಾಡೀಲಿ. ಸಂಡೇ ಆಗಿದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ರು. ವೀಕ್ ಡೇಸಲ್ಲಿ ಇಷ್ಟೊಂದು ಜನ ಇರಲ್ಲ. ಹಂಗೆ ದರ್ಶನ ಮಾಡ್ಕೊಂಡು ಅಲ್ಲೇ ಪ್ರಸಾದ ಕೊಡ್ತಿದ್ರು, ತಿನ್ಕೊಂಡು ಈಚೆ ಬಂದ್ವಿ. ನೋಡಿ ಗೈಸ್, ಫೋಟೋ ಸೆಷನ್ ನಡೀತೈತೆ. ಒಂದು ಕ್ಯಾಮ್ರಾಮ್ಯಾನ್ ಅಕ್ಕ ಪಾಪ ಸುಮ್ಮನೆ ನಿಂತು ಅವ್ರು ಫೋಟೋ ತೆಗಿತಲ್ಲ ಅಂದ್ಬಿಟ್ಟು ಬೇಜಾರಲ್ಲಿ. ಗೈಸ್ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ತಿನ್ಕೊಂಡು ಹೊರಟ್ವಿ. ಈಗ SRS ಬೆಟ್ಟ ಕರ್ಕೊ ಹೋಗ್ತಾರೆ ಅಕ್ಕ. ಇವತ್ತು ಫುಲ್ ಟ್ರೆಕ್ಕಿಂಗ್ ಅಂದ್ಕೊಳ್ರಿ. ಸ್ಮೈಲ್ ನೋಡ್ರಿ ಇಲ್ಲಿ ಅವ್ರದ್ದು, ಖುಷಿ ನೋಡ್ರಿ ಅವ್ರದ. ದೇವ ದರ್ಶನ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಗೋಯ್ತು ದೇವಸ್ಥಾನಕ್ಕೆ ಬಂದು. ಹಾಗೆ ರೋಡ್ಗಳಂತೂ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಬೈಕಲ್ಲಿ ಬರೋಕ್ಕೆ ಮಸ್ತಾಗಿತ್ತು ಅಂದ್ಕೊಳ್ಳಿ. ಹಾಗೆ ಅಲ್ಲಿಂದ SRS ಬೆಟ್ಟಕ್ಕೆ ಬಂದ್ವಿ. ಅಲ್ಲಿಂದ ಮೇಲೆ ನಡ್ಕೋಗೋಣ ಅಂದ್ಕೊಂಡ್ವಿ, ಆದರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅರ್ಧ ದೂರ ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ನಡ್ಕೋಗೋಣ ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಬಂದ್ವಿ ಮೇಲ್ಗಡೆಗೆ. SRS ಬೆಟ್ಟಕ್ಕೆ ಕರ್ಕೊಂಡ್ರೆ ಹೋದತ್ತು ಫುಲ್ ಹೆವಿ ಹಾಳಾಗೋಗೈತೆ. ಅದೇವ್ರಿ ನಂದು ಫಸ್ಟ್ ಅಡಿ ಅವರಿಬ್ರು ನೋಡ್ರಿ, ಅಲ್ಲೇ ಅವ್ರಿನ್ನು ಫುಲ್ ಹ್ಯಾಂಡಲ್ ಹಾಕಿ ಮಾಡಿ ಸೇಫ್ಟಿ ನೋಡ್ಕೋತವ್ರೆ. ಹೀರೋ ಬಂದಂಗೆ ಹೋಗ್ತಾವ ನೋಡ್ರಿ. ಅಕ್ಕ ಇಳಿಸ್ಕೊಂಡು ಕರ್ಕೊ ಹೋಗ್ತಾರ ಕೆಳಕ್ಕೆ, ಮೇಲ್ ಹೋಗಿ ಕರ್ಕೊ ಹೋಗ್ತಿಲ್ಲ ನೋಡ್ರಿ. ನಮ್ ಕೆಳಗೆ ಇಳಿತಾ ಇದೀವಿ, ಈಗ ಮೇಲ್ ಕರ್ಕೊ ಹೋಗಿರೋದು ಕೆಳಗೆ ಕರ್ಕೊ ಹೋಗ್ತಾವ್ರೆ. ನೋಡ್ರಿ ಎಲ್ಲ ಹುಡುಗರು ಕನ್ಫ್ಯೂಸ್ ಆಗ್ಬಿಟ್ಟು ಮೇಲ್ ಹೋಗ್ತಿದೀವಿ ಕೆಳಗೆ ಹೋಗ್ತಿದೀವಿ ಅಂದ್ಬಿಟ್ಟು. ಪಾಪ ನಮ್ ಸಾಯಿ ಫುಲ್ಲು ನೋಡ್ರಿ. ಇಲ್ಲಿ ನನ್ನ ಮಗ ಫೋನ್ ಬಿಡ್ತಿಲ್ಲ ಗೈಸ್. ದೇವಸ್ಥಾನಕ್ಕೆ ಬಂದ್ರು ಹುಡುಗಿ ಜೊತೆ ಮೆಸೇಜ್ ಮಾಡ್ಕೊಂಡು ನಿಂತಾನೆ. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲಿಗೆ ಬರೋ ತನಕ ಗೊತ್ತಿಲ್ಲ, ನಾವು ಕೆಳಗಿದೀವಿ ಅನ್ಕೊಬಿಟ್ಟಿದ್ವಿ, ಕೆಳಗೆ ಇಳಿತಾ ಇದೀವಿ ಅಂತ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಮೇಲೆ ಹೊತ್ಬೇಕು ಅಂತ. ಇನ್ನು ನೋಡ್ರಿ ಅಕ್ಕ ಫುಲ್ ಓಡ್ತವ್ರೆ, ಟೈಮ್ ಆಗೋಯ್ತು ಅಂದ್ಬಿಟ್ಟು ನಮ್ಗೆ ನಡೆಯಕ್ ಆಗ್ತಿಲ್ಲ. ನೋಡ್ರಿ ನನ್ನ ಮಕ್ಳು ತನಕ ಹುಡುಗರು ಜೋಶಲ್ಲಿದ್ರು. ಇದನ್ನ ನೋಡ್ಬಿಟ್ಟು ಜೋಶಲ್ಲಿ ಹೇಳ್ತೋಗ್ಬಿಡ್ತೀವ್ರಿಗೆ. ಹಾ ಹತ್ತಪ್ಪ ಹತ್ತು ನೋಡಿ. ನಮ್ ಸಾಯಿನ ಒಂದ್ ಸಪ್ಪು ಆಗ್ಬಿಟ್ಟವ್ನೆ. ಈಗ ಜೋಶಲ್ಲಿ ಇರೋರು ಅಕ್ಕ ಒಬ್ರೆ. ಟೀಚರ್ ಅಮ್ಮ ನಮ್ಗೆ ಜೋಶ್ ತುಂಬಿಸಿ ಮೋಟಿವೇಟ್ ಮಾಡ್ರಿ. ಅಲ್ಲ ನಮಗ್ ಮೋಟಿವೇಟ್ ಮಾಡ್ಬೇಕು ನೀವು ಟೀಚರ್ ಆಗ್ಬಿಟ್ಟು. ಸುಸ್ತಾಗ್ಬಿಟ್ಟು ನಾವು ಉಸಿರು ಎಳಿತಾ ಇದೀವಿ, ಆಗ್ತೀವಿ ಹತ್ತಕ್ಕೆ. ಜೋಶ್ ಬಂದ್ಬಿಡ್ತೀವಿ ಇವನ್ಗೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಇವನಿಗೆ ಜೋಶ್ ಬಂದ್ಬಿಡ್ತೀವಿ ಈಗ ಹುಡುಗಿ ಅಂದಿದ ತಕ್ಷಣ. ನೋಡ್ರಿ ಹೆಂಗತ್ತ ಈಗ ನೋಡಿ ಗೈಸ್, ಅಕ್ಕಂಗೆ ಜೋಶ್ ಕಡಿಮೆ ಆಗೋಯ್ತು ಈಗ. ನಿಧಾನ ನನ್ನ ಮಗನ್ ನೋಡ್ರಿ ಇಲ್ಲೂ ಬಿಡ್ತಾರ ಫೋನ್ನ. ಫೋನ್ ಬಿಟ್ಟು ಬಾರ ಆಯ್ತ್ಲೇ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ನೋಡ್ರಿ ಮೇಲ್ ಬಂದ್ವಿ, ಎಲ್ಲ ಫುಲ್ ಖುಷಿಯಲ್ಲವ್ರು ಇದೆ ದೇವಸ್ಥಾನ ಅನ್ಕೊಂಡು. ಇನ್ನೂ ಕೆಳಗೆ ಹೋಗ್ಬೇಕಂತೆ. ಹುಡುಗ ಕುತ್ಕೊಂಡ್ರೆ ಫುಲ್ ಸುಸ್ತಾಗಿ ನೋಡ್ರಿ. ಅಷ್ಟು ಬೇಗ ಹತ್ತಿಸ್ಕೊಂಡು ಓಡಿ ಕರ್ಕೊಂಡ್ರು. ಇಲ್ಲಿ ನೋಡಿದ್ರೆ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿತ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫೈನಲಿ ದರ್ಶನ ಮುಗಿಸ್ಕೊಂಡು ಇಷ್ಟ ತನಕ ಕಾಯ್ದಿದ್ಕು ಸಾತ್ಕಾಯ್ತು. ಮನೆಗೆ ಬಂದ್ವಿ. ಈಗ ಕಾಫಿ ಮಾಡ್ಕೊಡ್ತಾರ ಅಕ್ಕ. ನೋಡ್ರಿ ಅಕ್ಕ ಈಗ ಕಾಫಿ ಕೊಟ್ಬಿಟ್ಟು ಈಗ ಚುರ್ಮುರಿ ಮಾಡ್ತವ್ರೆ. ನೋಡೋಣ ಮಾಡಿದ್ಮೇಲೆ ಹೆಂಗಿರುತ್ತೆ, ತಿನ್ ಬದುಕ್ತೀವ ಎಲ್ಲೋ ಗೊತ್ತಿಲ್ಲ. ಚುರುಮುರಿ ಏನೋ ಮಾಡಿ ತಂದ್ಕೊಟ್ರು ಗೈಸ್. ತಿನ್ನಕ್ಕೆ ಭಯ ಆಗ್ತಿತ್ತು, ಹಂಗೋ ಹಿಂಗೋ ಬಾಯಿಗೆ ಹಾಕ್ಕೊಂಡೆ. ಅಂತೂ ಏನೂ ಆಗಲಿಲ್ಲ, ಬದುಕಿದ್ದೆ. ಈಗ ಮನೆ ಹತ್ರ ಬಂದೆ ಗೈಸ್. ಇಷ್ಟೇ ಇವತ್ತಿನ ವ್ಲಾಗ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.